ಕಾಮಿಡಿ ಕಿಲಾಡಿಗಳು ಸೀಸನ್ 2 ನ ವಿನ್ನರ್ ಮಡೆನೂರು ಮನು ಈತ ಇದೀಗ ರೇಪ್ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ. ಆರೋಪವನ್ನ ಹೊತ್ಕೊಂಡಿದ್ದಾರೆ. ತೀವ್ರಗೊಂಡಿದೆ ಖಾಕಿಯ ತನಿಖೆ. ಇವತ್ತು ಕೋರ್ಟ್ಗೆ ಮಡೆನೂರು ಮನು ಅವರನ್ನ ಹಾಜರುಪಡಿಸಲಾಗುತ್ತೆ 6ನೇ ACMM ಕೋರ್ಟ್ಗೆ. ಮಡೆನೂರು ಮನು ಇವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬಿಫೋರ್ ದ್ಯಾಟ್ ಒಂದು ವೈದ್ಯಕೀಯ ಪರೀಕ್ಷೆಗೂ ಕೂಡ ಅವ್ರನ್ನ ಒಳಪಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿ ಮನುಗೆ ಮೆಡಿಕಲ್ ಟೆಸ್ಟ್ ನ ಕೂಡ ಮಾಡಿಸಲಾಗುತ್ತೆ. ಅದಾದ್ಮೇಲೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮನು ವಿಚಾರಣೆಯನ್ನ ನಡೆಸಿ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ಹೇಳಿಕೆ ಪಡೆದು 6ನೇ ACMM ಕೋರ್ಟ್ಗೆ ಹಾಜರುಪಡಿಸೋಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ರಿಕವರಿ ಇಲ್ಲದ ಕಾರಣ ಪೊಲೀಸ್ ಕಸ್ಟಡಿಗೆ ಪಡೆಯೋದು ಬಹುತೇಕ ಡೌಟ್ ಅಂತ ಇದ್ದಾರೆ. ಓಕೆ, ಇದು ಹೇಗೆ ನೋಡೋಣ. ಯಾವುದೇ ರಿಕವರಿ ಇಲ್ಲದ ಕಾರಣ ಪೊಲೀಸ್ ಕಸ್ಟಡಿಗೆ ಪಡೆಯೋದು ಬಹುತೇಕ ಡೌಟ್ ಅಂದ್ರೆ ಈಗ ಏನ್ ಮಾಡ್ತಾರೆ ಹಾಗಾದ್ರೆ ಮುಂದಕ್ಕೆ? ಒಂದು, ಇವತ್ತು ಅವರ ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇದೆ. ಬಹಳ ದೊಡ್ಡ ಕನಸನ್ನ ಕಂಡಿದ್ರು, ಅವೆಲ್ಲವೂ ಫ್ಲಾಪ್ ಆಗಿದೆ ಒಂದ್ ಕಡೆ. ಮತ್ತೊಂದು ಕಡೆ ಇದೀಗ ಅತ್ಯಾಚಾರ ಮಾಡಿದ್ರು, ಬಲವಂತವಾಗಿ ತಾಳಿ ಕಟ್ಟಿದ್ರು. ಇದೆಲ್ಲದಕ್ಕಿಂತ ಮೋಸ್ಟ್ ಡೇಂಜರ್ ಒಂದು ಆಕ್ಟ್ ಹಾಕಿದ್ದಾರೆ, ಒಂದು ಸೆಕ್ಷನ್ ಹಾಕಿದ್ದಾರೆ. ಅದು ನಾವಿಬ್ಬರೇ ಇದ್ದಾಗ ಖಾಸಗಿ ವಿಡಿಯೋವನ್ನು ತಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ. ಬಹಳ ಪವರ್ಫುಲ್ ಸೆಕ್ಷನ್ ಇದು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ. ಇದೆಲ್ಲದರ ನಡುವೆ ಅವರ ಫೋನ್ನ ಇವತ್ತು FSLಗೆ ಕೂಡ ಕಳಿಸ್ತಾರೆ. ಏನಾದರೂ ಡಿಲೀಟ್ ಆಗಿದ್ರೆ ರಿಟ್ರೀವ್ ಮಾಡ್ಕೊಳ್ಳೋದು, ಮೆಸೇಜ್ ಕಾನ್ವರ್ಸೇಷನ್ ಅಥವಾ ಫೋನ್ ಕಾಲ್ಸ್ ಇವೆಲ್ಲವನ್ನ, ಫೋಟೋ ವಿಡಿಯೋ ಡಿಲೀಟ್ ಮಾಡಿದ್ರೂ ಕೂಡ ಅದನ್ನು ರಿಟ್ರೀವ್ ಮಾಡಿಕೊಂಡು ತಗೊಳ್ಬೋದು. ಈ ಬೆನ್ನಲ್ಲೇ ಈಗ ಈ ಒಂದು ಕೇಸ್ ಇಲ್ಲಿ ತನಕ ಬಂದು ನಿಂತಿದೆ. ಜೊತೆಗೆ ಸಂತ್ರಸ್ತೆ ಅಥವಾ ದೂರುದಾರೆ ಹೇಳಿದೆಲ್ಲವೂ ನಿಜಾನ? FIR ಹಾಕಿದ ತಕ್ಷಣ ಅವರಿಗೆ ಶಿಕ್ಷೆ ಫಿಕ್ಸಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಆಕೆ ಮಾಡಿದಂತಹ ಆರೋಪಕ್ಕೂ ಸಾಕ್ಷಿಗಳನ್ನ ಕೇಳ್ತಾರೆ. ಯಾವಾಗಲೂ ಬೇರೆ ಇಸ್ವಿ ಹೇಳ್ತಾ ಇದ್ದಾರೆ ಅವರು, 2022-21 ಅಂತ. ಆಗ ಅಂದರೆ ಇಲ್ಲಿ ತನಕ ಏನು ಮಾಡ್ತಾ ಇದ್ರಿ, ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಪ್ರಶ್ನೆ ಸಹಜವಾಗೇ ಬರುತ್ತೆ. ನೋಡಿ, ಅತ್ಯಾಚಾರ ಅನ್ನುವಂತಹ ಪ್ರಕರಣಗಳು ಬಂದಾಗ ಹತ್ತತ್ರ ಒಟ್ಟು 7 ವರ್ಷ ಟೈಮ್ ಇರುತ್ತೆ ಅವ್ರು ಬಂದು ಕೇಸ್ ದಾಖಲು ಮಾಡೋಕ್ಕೆ. ಒಂದಲ್ಲ ಎರಡಲ್ಲ, 7 ದಿನ ಅಲ್ಲ, 7 ವರ್ಷ ಇರುತ್ತೆ. ಬಟ್ ಆ 7 ವರ್ಷ ಟೈಮ್ ಇದೆ ಅಂದ್ಕೊಂಡು ಯಾವಾಗಲೂ ಬಂದು ಕಂಪ್ಲೇಂಟ್ ಕೊಟ್ಟರಾಗಲ್ಲ. ಅದಕ್ಕೂ ಸೂಕ್ತ ದಾಖಲೆಗಳನ್ನು ಕೊಡಬೇಕು. ಯಾಕೆ ಲೇಟ್ ಮಾಡಿದ್ರಿ, ಯಾರಾದರೂ ಜೀವ ಬೆದರಿಕೆ ಇತ್ತಾ, ಭಯ ಇತ್ತಾ, ಧಮಕಿ ಇತ್ತಾ, ಇವನ್ನೆಲ್ಲ ಕೇಳ್ತಾರೆ. ಆ್ಯಂಡ್ ಇವು ಮೇಲ್ನೋಟಕ್ಕೆ ಇಬ್ರದ್ದು ತಪ್ಪೇ. ಇಲ್ಲಿ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ರು ಅಂದರೆ ಆಕೆಗೆ ಮುಂಚೆಯೇ ಗೊತ್ತಿತ್ತ? ಹಾಗಾದರೆ ಮದುವೆ ಆಗಿದೆ, ಮಗು ಇದೆ ಅಂತ ಗೊತ್ತಿದ್ದು ನೀನು ಹೆಂಗೆ ಒಪ್ಕೊಂಡೆ? ನಮ್ಮ ಧರ್ಮದಲ್ಲಿ ಇಲ್ವೇ ಇಲ್ವಲ್ಲ. ಆ್ಯಂಡ್ ಕಾನೂನು ಬಾಹಿರ ಇದು. ಲಿವಿಂಗ್ ರಿಲೇಷನ್ಶಿಪ್ನ ಯಾರು ಅಡ್ಡಿಪಡಿಸದೇ ಇರ್ಬೋದು, ಅದಕ್ಕೆ ಲಾ ಇಲ್ಲದೆ ಇರ್ಬೋದು. 18 ವರ್ಷನ 21 ವರ್ಷ ಆದಮೇಲೆ ಇಬ್ರು ಇಷ್ಟಪಟ್ಟರು ಅಂದರೆ ಒಟ್ಟಿಗಿರ್ಬೋದು, ಯಾರು ಕೇಳದೆ ಇರ್ಬೋದು. ಅದನ್ನು ಮನೆಯವರು ಒಂದು ಅಪೋಸ್ ಮಾಡ್ಬೋದು, ಬಿಟ್ಟರೆ ಕಾನೂನು ಬಂದು ಅಪೋಸ್ ಮಾಡೋಕ್ಕಾಗಲ್ಲ. ಬಟ್ ಒಬ್ಬನಿಗೆ ಮದುವೆ ಆಗಿದ್ದೆ ಇನ್ನೊಬ್ಬಾಕೆಯನ್ನ ಅಂದರೆ ಈಗ ಲೈಕ್ ಒಟ್ಟಿಗಿರ್ತಾರೆ, ಸಂಬಂಧ ಬೆಳೆಸ್ತಾರೆ ಅಂದಾಗ ಡೆಫಿನೆಟ್ಲಿ ಅದು ತಪ್ಪಾಗುತ್ತೆ ಇಬ್ರು ಕಡೆಯಿಂದನೂ. ಬರೀ ಇದು ಅವರೊಬ್ಬರ ಮೇಲೆ ಬೆಟ್ ಮಾಡಿ ತೋರಿಸೋದಲ್ಲ. ಈಕೆಗೂ ಕೂಡ ಇದು ಒಂದು ರೀತಿ ಸ್ಟೆಪ್ ಬ್ಯಾಕ್ ಆಗುತ್ತಾ, ಬ್ಯಾಕ್ ಫೈರ್ ಆಗುತ್ತಾ, ಸಹಜವಾಗೇ ಪ್ರಶ್ನೆ ಕಾಡುತ್ತೆ. ಆಕೆನೂ ಕೂಡ ಕರೆಸ್ತಾರೆ. ದೂರು ಕೊಟ್ಟ ತಕ್ಷಣ ಎಲ್ಲ ಮುಗಿಯಲ್ಲ. ನೆಕ್ಸ್ಟ್ ಹೋಗಿ ಕೋರ್ಟಲ್ಲೇ ಎಲ್ಲ ಅಲ್ಲ, ಕರೆದು ಇಷ್ಟಿಷ್ಟು ದೂರು ಕೊಟ್ಟಿಯಲ್ಲಮ್ಮ, ಏನೇನಾಯಿತು ಪ್ರೂಫ್ ಕೊಡು ಅಂತ ಕೇಳ್ತಾರೆ. ಆ್ಯಂಡ್ ವಂಚನೆ ಯಾವ ರೀತಿಯಾಗಿ, ಹಣ ಇಸ್ಕೊಂಡ್ರಾ, ಎಷ್ಟು ಕೊಟ್ಟೆ, ಹೇಗೆ ಕೊಟ್ಟೆ, ದುಡ್ಡಿನ ಅಂದರೆ ನೋಟ್ಗಳನ್ನು ಕೊಟ್ಟಿಯಾ, ಅಥವಾ UPI ಏನಾದರೂ ಟ್ರಾನ್ಸ್ಫರ್ ಮಾಡಿದ್ಯಾ, ಆನ್ಲೈನ್ ಟ್ರಾನ್ಸ್ಫರ್ ಆಯಿತಾ, ಬ್ಯಾಂಕ್ ಟು ಬ್ಯಾಂಕ್ ಹೇಗೆ, ಒಂದು. ಮತ್ತೊಂದು, ಎಷ್ಟು ವರ್ಷದಿಂದ ಇದ್ರಿ ಒಟ್ಟಿಗೆ, ಆ್ಯಂಡ್ ಅಬೋರ್ಷನ್ ಮಾಡಿಸಿದ್ರು ಅಂತ ಕೇಳ್ತಾರೆ. ಯಾವ ರೀತಿ ಅಬೋರ್ಷನ್, ಟ್ಯಾಬ್ಲೆಟ್ಸ್ ಕೊಟ್ಟಾ ಅಥವಾ ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗಿದ್ರಾ? ಹಾಗೇನು ಅಲ್ಲಿ ಈಗ ಡಾಕ್ಟರ್ಗಳನ್ನೆಲ್ಲ ಇನ್ವೆಸ್ಟಿಗೇಷನಿಗೆ ಕರಿಬೇಕಾಗುತ್ತೆ. ಇದೊಂದು ರೀತಿ ಲಾಂಗ್ ಪ್ರೊಸೀಜರ್. ಇದು ಜಾಸ್ತಿ ದಿನ ನಿಲ್ಲುತ್ತೋ ಕೇಸ್ ಇಲ್ವೋ, ಮತ್ತೊಂದೋ ಮಗದೊಂದೋ ಆಮೇಲೆ. ಬಟ್ ಹೇಳೋದಾದ್ರೆ ಇಂತಹ ಕೇಸ್ಗಳಲ್ಲಿ ಅಬೋರ್ಷನ್ ಅನ್ನುವಂಥ ಚಿಕ್ಕ ಪುಟ್ಟ ವಿಚಾರ ಅಲ್ಲ. ಯಾವ ಡಾಕ್ಟರ್ಗೂ ಅಧಿಕಾರ ಇಲ್ಲ. ಕಾರಣ ಒಂದು, ಆ ಮಗುವಿನ ಬೆಳವಣಿಗೆಗಳಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದಾಗ ಮಗುವನ್ನ ಹೊರಗೆ ತೆಗಿತಾರೆ. ಅಥವಾ ಆ ಮಗುವಿನಿಂದ ತಾಯಿಯ ಆರೋಗ್ಯಕ್ಕೆ ಏನಾದರೂ ಒಂದು ಅಪಾಯ ಆಗಿದೆ ಅಂದಾಗ ಅದಕ್ಕೊಂದು ಅವಕಾಶ ಇದೆ. ಬಿಟ್ರೆ ನಾನು ಇಷ್ಟ ಬಂದಂಗ ನನಗೀಗ ಮಗು ಬೇಡ, ಮುಂದಕ್ಕೆ ಮಾಡ್ಕೊಳ್ತೀನಿ ಅಂತನೋ, ಅಥವಾ ಈಗ ಅಚಾನಕ್ ಆಗಿ ಈಗ ಮೈ ಮರ್ತಾಗೋಗ್ಬಿಡ್ತು ಅಂತ ತಕ್ಷಣ ಹೋಗಿ ಅಬೋರ್ಷನ್ ಯಾವ ಡಾಕ್ಟ್ರು ಮಾಡಲ್ಲ, ಮಾಡೋ ಹಾಗಿಲ್ಲ.